ಇವತ್ತಿನ ನೇಚರ್ ಟಿಂಕರ್ ರಾಕೇಶ್ ಶುಕ್ಲಾ ಇವರು ತಮ್ಮ ಗ್ರ್ಯಾಜುಯೇಷನ್ನ ನಂತರ ಹೊಸ ಕಂಪನಿಯನ್ನು ಓಪನ್ ಮಾಡ್ತಾರೆ. ಭಾರತ ದೇಶದಲ್ಲಿ ಒಂದು ದಿನಕ್ಕೆ ಸುಮಾರು 1,000ಕ್ಕೂ ಮೇಲ್ಪಟ್ಟ ನಾಯಿಗಳು ರೋಡ್ ಆಕ್ಸಿಡೆಂಟ್ನಲ್ಲಿ ಸಾಯ್ತಾ ಇದೆ. ಇನ್ನು ಕೆಲವು ನಾಯಿಗಳಿಗೆ ಆಹಾರವಿಲ್ಲದೆ ಸಾಯುತ್ತಿದೆ. ಇದನ್ನೆಲ್ಲ ರಾಕೇಶ್ ಶುಕ್ಲಾ ಅವರು ಚಿಂತಿಸ್ತಾರೆ. ಹಾಗೆಯೇ ಜುಲೈ 2010ರಲ್ಲಿ VOSD ವಾಯ್ಸ್ ಆಫ್ ಸ್ಟ್ರೇ ಡಾಗ್ ಎನ್ನುವ ಹೊಸ ಫೌಂಡೇಶನ್ ಓಪನ್ ಮಾಡ್ತಾರೆ. ಇವರು ಈ ಫೌಂಡೇಶನ್ನಲ್ಲಿ ಹಲವಾರು ಗಾಯಗೊಂಡ ನಾಯಿಗಳನ್ನು, ಆಕ್ಸಿಡೆಂಟ್ನಲ್ಲಿ ಹ್ಯಾಂಡಿಕ್ಯಾಪ್ ಆದ ನಾಯಿಗಳನ್ನು ತಂದು ರೆಸ್ಕ್ಯೂ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರು ಮಾಡುತ್ತಿರುವುದು ತಪ್ಪು ಅಂತ ಕೇಸ್ ಹಾಕ್ತಾರೆ. ಬಟ್ ಇವರು ಆ ಕೇಸನ್ನೆಲ್ಲ ಗೆದ್ದು ಬಂದು ಇವತ್ತಿಗೂ ಹಲವಾರು ನಾಯಿಗಳಿಗೆ ಆಶ್ರಯ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಸ್ಯಾಂಚುರಿಯಲ್ಲಿ ಸುಮಾರು 700 ನಾಯಿಗಳಿಗೆ ಇವರು ಆಶ್ರಯ ನೀಡಿದ್ದಾರೆ. ಇವರ ಮತ್ತು ನಾಯಿಯ ಒಡನಾಟದಿಂದ ಇವರಿಗೆ ಡಾಗ್ ಫಾದರ್ ಆಫ್ ಇಂಡಿಯಾ ಎನ್ನುವ ಟೈಟಲ್ ದೊರೆತಿದೆ.